ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಇವತ್ತು ಸಮ್ಮರ್ ಸ್ಪಿಟಿ ಎಕ್ಸ್ಪೆಡಿಷನಿನ 6th ಡೇಗೆ ಕಾಲಿಟ್ಟಿದ್ದೀವಿ. ಇವತ್ತು ನೀವು ನೋಡ್ಬೋದು 5 ಗಂಟೆ 25 ನಿಮಿಷಕ್ಕೆ ಇಲ್ಲೆಲ್ಲ ಬೆಳಗ್ಗೆ ಕರೆದ್ಬಿಡುತ್ತೆ. ನೆನ್ನೆ ನಾವು ಇಡೀ ಕಾಜಾದ ಸುತ್ತಮುತ್ತ ಇರುವಂಥ ಎಲ್ಲ ಒಂದು ಸ್ಪಾಟ್ಸ್ಗಳನ್ನ ಹೋಗಿ ಬಂದು, ಲಾಂಜಾ ಇರ್ಬೋದು, ಕಾಮಿಕ್ ಇರ್ಬೋದು, ಹಿಕ್ಕಿಮ್ ಇರ್ಬೋದು, ಚಿಮ್ಚಾಮ್ ಬ್ರಿಡ್ಜ್ ಇರ್ಬೋದು, ಕೀ ಮೊನಸ್ಟ್ರಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸೇಫಾಗಿ ಹೋಗಿ ಬಂದಿದ್ದೀವಿ. ಇವತ್ತು ನಾವು ದ ಮೋಸ್ಟ್ ಬ್ಯೂಟಿಫುಲ್ ಸ್ಪಾಟ್ ಆಫ್ ದಿ ಸ್ಪಿಟಿ ವ್ಯಾಲಿ ಚಂದ್ರತಾಲ್ಗೆ ಹೋಗ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ಅಲ್ಲಿ ಚಂದ್ರತಾಲ್ಗೆ ಹೋಗುವಾಗ ಇಲ್ಲಿಂದ ಸ್ವಲ್ಪ ದೂರ ನಂತರ ಒಂದು ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟಲ್ಲಿ ಲಿಮಿಟೆಡ್ ವೆಹಿಕಲ್ಸನ್ನು ಮಾತ್ರ ಚಂದ್ರಪಾಲ್ಗೆ ಎಂಟ್ರಿ ಬಿಡುವಂಥದ್ದು. ಹಾಗಾಗ್ಬಿಟ್ಟು ನಾವೀಗ ಅರ್ಲಿ ಮಾರ್ನಿಂಗ್ 4:15ಗೆ ಎದ್ದೆಲ್ಲ ರೆಡಿಯಾಗಿದ್ದೀವಿ. ಗಾಡಿ ಕೂಡ ಪ್ಯಾಕ್ ಆಗ್ತಾ ಇದೆ, ಎಲ್ಲರದು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಈಗ ನಾವು ಚಂದ್ರತಾಲ್ ಬಿಟ್ಟು ಆ ಒಂದು ಚೆಕ್ ಪೋಸ್ಟನ್ನು ಪಾಸ್ ಮಾಡಿದ್ವಿ ಅಂತಂದರೆ ಆಮೇಲೆ ಯಾವಾಗ ಬೇಕಾದರೂ ಚಂದ್ರತಾಲ್ಗೆ ಹೋಗ್ಬೋದು. ಪ್ಲಸ್ ನಾವು ಚಂದ್ರತಾಳಲ್ಲಿ ಇವತ್ತು ಸ್ವಿಸ್ ಟೆಂಟಲ್ಲಿ ಸ್ಟೇ ಮಾಡೋವಂಥದ್ದು. ನೋಡೋಣ ನಿಮಗೆ ಹೋಗ್ತಾ ಮುಂದಿನ ಎಲ್ಲ ಅಪ್ಡೇಟ್ಸ್ಗಳು, ಚಂದ್ರತಾಲ್ ಹೇಗಿರುತ್ತೆ, ಚಂದ್ರತಾಲ್ ಅಂತಂದ್ರೆ ಏನು, ಆ ಲೇಕಿನ ಏನು ಮಹತ್ವ ಅನ್ನೋದ್ರ ಬಗ್ಗೆ ಉಳಿದಂಥ ಮಾಹಿತಿನ ನಾನು ನಿಮ್ಮ ಜೊತೆ ನಿಮಗೆ ಕೊಡ್ತೇನೆ. ಅಂಟಿಲ್ ದೆನ್ ವಿಡಿಯೋ ಸ್ಕಿಪ್ ಮಾಡೋದಲ್ಲ, ಈ ಬ್ಯೂಟಿಫುಲ್ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಅಂಟಿಲ್ ದೆನ್ ಬಾಯ್. ಈಗ ನಾವಿರುವಂಥದ್ದು ಸ್ಪಿಟಿಯ ಒಂದು ಲಾಸ್ಟ್ ಚೆಕ್ ಪೋಸ್ಟು. ಇದಕ್ಕೆ ಲೋಸಾರ್ ಚೆಕ್ ಪೋಸ್ಟ್ ಅಂತ ಹೇಳ್ತಾರೆ. ಚಂದ್ರತಾಲ್ ಹೋಗ್ಬೇಕಾದ್ರೆ ಈ ಒಂದು ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿಸೇ ಹೋಗಬೇಕು. ಚಂದ್ರತಾಲ್ಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಬಂದವ್ರಿಗೆಲ್ಲ ಬಿಡೋದಿಲ್ಲ. ಇಲ್ಲಿ ಲಿಮಿಟೆಡ್ ವೆಹಿಕಲ್ಸ್ ಮಾತ್ರ ಎಂಟ್ರಿ ಕೊಡ್ತಾರೆ. ಯಾಕೆ ಅಂತಂದರೆ ಚಂದ್ರತಾಲಲ್ಲಿ ಏನಾದರೂ ರಶ್ ಆಯಿತು ಅಂತಂದರೆ ಅಲ್ಲಿ ಅಕಾಮಿಡೇಷನ್ ಇಲ್ಲ, ಎಲ್ಲ ಟೆಂಟ್ಗಳಲ್ಲಿ ಉಳಿಯುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಈ ಒಂದು ಪೊಲೀಸ್ ಚೆಕ್ ಪೋಸ್ಟಲ್ಲಿ, ಅಂದರೆ ಸ್ಪಿಟಿಯ ಲಾಸ್ಟ್ ಚೆಕ್ ಪೋಸ್ಟಲ್ಲಿ ನಾವು ಎಂಟ್ರಿ ಮಾಡಿಸಿ ಹೋಗಬೇಕು. ನಮ್ಮದೆಲ್ಲ ಚೆಕ್ ಪೋಸ್ಟಲ್ಲಿ ಎಂಟ್ರಿ ಆಗಿದೆ, ನಮ್ಮ ಡ್ರೈವರ್ ಠಾಕೂರ್ಜಿ ಎಲ್ಲ ಮಾಡಿಸಿದ್ದಾರೆ. ಈಗ ನೆಕ್ಸ್ಟ್ ನಾವೀಗ ಡೈರೆಕ್ಟ್ ಚಂದ್ರತಾಲ್ ಹೋಗ್ತೀವಿ. ಕುಂಜುಮ್ ಪಾಸ್ ಹೋದ ನಂತರ ಚಂದ್ರ ಪಾಸ್ ಹೋಗ್ತೀವಿ. ನಮಗೆ ನೆಕ್ಸ್ಟ್ ಚೆಕ್ ಪೋಸ್ಟ್ ಸಿಗೋದು ನೆಕ್ಸ್ಟ್ ಅಟಲ್ ಟನಲ್ಗಿಂತ ಒಂದು 3-4 ಕಿಲೋಮೀಟ್ರು ಹಿಂದೆ. ಇನ್ನು ನೆಕ್ಸ್ಟ್ ಚಂದ್ರತಾಲ್ಗೆ ಹೋಗ್ತಾ ಉಳಿದಿದ್ದ ಅಪ್ಡೇಟ್ಸ್ನ ಕೊಡ್ತೀನಿ. ಸ್ನೇಹಿತರೆ, ನಾವೀಗ ಲಾಹೋರ್ ಡಿಸ್ಟಿಕ್ ಅಲ್ಲಿರುವಂಥ ಕುಂಜುಮ್ ಪಾಸಿಗೆ ಬಂದಿದ್ದೀವಿ. ಕುಂಜುಮ್ ಪಾಸಲ್ಲಿರುವಂಥ ಇದೊಂದು ಮಂದಿರ ಕುಂಜುಮ್ ಮಾತಾ ದೇವಿ ಮಂದಿರ ಅಂತ ಕರೀತಾರೆ. ಇಲ್ಲದೊಂದು ವಿಶೇಷತೆ ಏನು ಅಂತಂದ್ರೆ, ನಮ್ಮದೇನಾದ್ರು ಹರಕೆ ಆಶೆ ಏನಾದರೂ ಇದ್ದರೆ ಅದನ್ನ ಈಡೇರಿಸಬೇಕು ಅಂದ್ರೆ ಒಂದು ಕಾಯಿನ್ ತಗೊಂಡ್ಬಿಟ್ಟು ಅಂಟಿಸೋವಂಥದ್ದು ಒಂದಿದೆ. ಪ್ರಾರ್ಥನೆ ಮಾಡಿ ಒಂದು ಸಮಯ ಕಾಯಿನ್ ಏನಾದರೂ ಅಂಟಿತು ಅಂತಂದ್ರೆ ನಾವಿಟ್ಟಂತ ಬೇಡಿಕೆ ಈಡೇರುತ್ತೆ ಅಂತ. ಇದು ಕೂಡ ಒಂದು ಹೈ ಆಲ್ಟಿಟ್ಯೂಡ್ ಇದೆ. ಇದ್ರ ಹಿಂದೆ ಇರುವಂತದ್ದೇ ಕುಂಜುಮ್ ಗ್ಲೇಷಿಯರ್ಸ್ ಅಂತ ಕರೀತಾರೆ. ಏನ್ ಈ ಲಾಹೋರ್ ಡಿಸ್ಟಿಕ್ ಇಂದ ನದಿ ನಾವೆಲ್ಲ ಈಗ ನೋಡ್ಕೊಂಡು ಬಂದ್ವು, ಅದು ಕುಂಜುಮ್ ಗ್ಲೇಷಿಯರ್ಸ್ ಕುಂಜುಮ್ ರಿವರ್ ಆಗಿ ಹೋಗಿ ಲಾಸೋರ್ ಇಂದ ನೆಕ್ಸ್ಟ್ ಅದು ಸ್ಪಿಟಿ ರಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಬನ್ನಿ, ಈ ಒಂದು ದೇವಸ್ಥಾನ ವೀಕ್ಷಣೆ ಮಾಡಿದ ನಂತರ ನಿಮ್ಗೆ ಗ್ಲೇಷಿಯರ್ಸ್ ನಾನು ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರಾರ್ಥನೆ ಮಾಡ್ತಾ ಕಾಯಿನ್ ಅಂಟಿಸುವಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಎಸ್, ವಿಶ್ ಮಾಂಗ್ ಲಿಯಾ, ವಿಶ್ ಮಾಂಗೋ ಪೇಲೆ. ಏನಾದ್ರೂ ಪ್ರಾರ್ಥನೆ ಇಟ್ಟರೆ ಮಾತ್ರ ಕಾಯಿನ್ ಅಂಟುವುದಂತೆ. ಹಾಗಂತ ನಮ್ಮ ಕೋಆರ್ಡಿನೇಟರ್ ಮಿಸ್ಟರ್ ವಿನೋದ್ ಭಾಯ್ ಹೇಳ್ತಾ ಇದ್ದಾರೆ. ಎಸ್, ಓ एक बार में नहीं होता है, बार बार करना है. माता भी परीक्षा करेगा. एक बार में लगता है. Okay, it's fine. एक कुंजुम माता मंदिर.
ಎಸ್, ಇದೇ ಆ ಕುಂಜುಮ್ ಮಾತಾ ಮಂದಿರ್. ಎಸ್, ಹೈ ಆಲ್ಟಿಟ್ಯೂಡ್ಲಿ ಗ್ಲೇಷಿಯರ್ಸ್ನ ಹಿಂದೆ ಇರುವಂಥ ಒಂದು ಸೂಪರ್ ದೇವಸ್ಥಾನ. ಇದರದ ಒಂದು ವ್ಯೂ ನಿಮ್ಗೆ ನಾನು ತೋರಿಸ್ತೀನಂತೆ. ಅಲ್ಲಿ ಸರ್ ಹೆಸರಪ್ಪ ಜೈ ರಾಮಕೃಷ್ಣ. ಸುತ್ತ ಗ್ಲೇಷಿಯರ್ಸ್ ಮಯ. ಕುಂಜುಮ್ ಪಾಸ್ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಸಖತ್ ಅಂದರೆ ಸಖತ್ತು ವ್ಯೂ ಇದೆ. ನಾವೆಲ್ಲ ಮಲೆನಾಡಲ್ಲಿ ಈ ಥರ ನೋಡಿರಲಿಲ್ಲ. ಭಗವಂತ ಈ ದೇವಭೂಮಿಯ ದರ್ಶನ ಭಾರತದಲ್ಲಿರೋ ಪ್ರತಿಯೊಬ್ಬರಿಗೂ ಮಾಡಿಸುವಂಥ ನಾವಿಲ್ಲಿ ಕುಂಜುಮ್ ಮಾತಾ ಹತ್ರ ಬೇಡ್ತೇವೆ. ಜೈ ಮಾ ಜೈ ಮಾ ಜೈ ಮಾ ಜೈ ಮಾ ಜೈ ಮಾ ಜೈ ಮಾ ಯೇ ಶಿವೆ ಕಾಳಿ ಮಾ ಜೈ ಮಾ ಜೈ ಮಾ ಏ ಶಿವೆ ಕಾಳಿ ಮಾ ಜೈ ಮಾ ಜೈ ಮಾ ಏ ಶಿವೆ ಕಾಳಿ ಮಾ ಜೈ ಮಾ ಜೈ ಮಾ ಏ ಶಿವೆ ಕಾಳಿ ಮಾ. ಆಯ್ತಲ್ಲ ಅಮ್ಮ ಕುಂಜುಮ್ ಮಾತಾ, ನಾನು ಬೇಡೋದಿಷ್ಟೇ, ನಿನ್ನ ದೇವಭೂಮಿಯ ದರ್ಶನ ಭಾರತದಲ್ಲಿರುವ ಹಾಗೂ ನನ್ನ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ ಮಾಡಿಸು. ಈ ಸೌಂದರ್ಯವನ್ನು ನಾವೇನು ಸವಿತಿದ್ದೇವೆ ಅದನ್ನು ಎಲ್ಲರಿಗೂ ಸವಿಯುವಂಥ ಸೌಭಾಗ್ಯವನ್ನು ಕರುಣಿಸು. ಜಗತ್ತಿಗೆ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಮಂಗಳವೇ ಆಗಲಿ. ಇಡೀ ಜಗತ್ತು ಆನಂದಮಯವಾಗಲಿ, ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ನಲಿದಾಡಲಿ ಎಂದು ಬೇಡುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ ಎಂದು ಬಿಡುತ್ತಾ ಅಮ್ಮ ಈ ಒಂದು ಕಾಯಿನನ್ನು ನಾನು ಅಂಟಿಸ್ತಿದ್ದೇನೆ. ನೀನು ಸ್ವೀಕರಿಸಲೇಬೇಕು. ಭಾರತ ವಿಶ್ವಗುರು ಆಗಲೇಬೇಕು. ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವಂತಾಗಬೇಕು. ಇಡೀ ಭಾರತ ಏನು ಎಂಬುದು ಇಡೀ ಜಗತ್ತಿಗೆ ತಿಳಿಯುವಂತಾಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಕಾಯಿನ ಅಂಟಿಸ್ತಾ ಇದ್ದೀನಿ. ಎಲ್ಲ ವಿಷಯ ಆಗುವುದೇ ಆದರೆ ಕಾಯಿನು ಬಿಡಬೇಡ್ದು, ಅಂಟು. ಅಯ್ಯೋ ವಿದ್ಯೆ ಹೋಯ್ತಲ್ಲ. ಮತ್ತೊಮ್ಮೆ ಒಂದು ಬಾರಿ ಅಂಟಲ್ವಂತೆ. ಎಸ್, ಜೈ ಗುರುಜಿ, ಜೈ ಗುರುಜಿ, ಕುಂಜುಮ್ ಮಾತಾ ಕಿ ಜೈ, ಮಾತಾ ಕಿ ಜೈ, ಕುಂಜುಮ್ ಮಾತಾ ಕಿ जय, कुंजुम माता की जय। तीसरी बार विश मांगा, विश उनको बोला मैं ऑलरेडी, विश को विश हुआ अगली यस। तीसरी बार पकड़ लिया माँ ने। ಅಂತೂ ಇಂತೂ ಮೂರನೇ ಬಾರಿ ನನ್ನ ಪ್ರಾರ್ಥನೆ ತಾಯಿ ಕೇಳಿದ್ದಾಳೆ, ಇಟ್ಕೊಂಡಿದ್ದಾಳೆ. ಥ್ಯಾಂಕ್ಸ್ ಕುಂಜುಮ್ ಮಾತಾ. ಎಸ್, ನಾವೀಗ ಕುಂಜುಮ್ ಪಾಸಲ್ಲಿರುವಂಥ ಕುಂಜುಮ್ ಮಾತಾ ಮಂದಿರದು ನಾವೀಗ ವೀಕ್ಷಣೆ ಮಾಡಾಯ್ತು. ನಿಮ್ಗೆ ಅದ್ರ ಬಗ್ಗೆನೂ ಸಾಕಷ್ಟು ವಿಚಾರಧಾರೆಗಳನ್ನ ಹೇಳಿದ್ದೀನಿ. ಈಗ ನಮ್ಮ ಹಿಂದೆ ಕಾಣ್ತಿರೋಂಥ ಒಂದು ಮೌಂಟೇನ್ಸ್ ಪೀಕ್ಸ್ ಇಂದ ಒಂದು ಗ್ಲೇಷಿಯರ್ಸ್ ಇದೆ. ಆ ಗ್ಲೇಷಿಯರ್ಸಿಗೆ ಕುಂಜುಮ್ ಗ್ಲೇಷಿಯರ್ಸ್ ಅಂತ ಕರೀತಾರೆ. ಅಲ್ಲಿ ಆ ಹಿಮಗಡ್ಡೆಗಳು ಕರಗಿ ಇದೇ ರೀತಿ ಕೆಳಗೆ ಹೋಗ್ಬೇಕಾದ್ರೆ ಅದು ಕುಂಜುಮ್ ರಿವರ್ ಆಗ್ಬಿಟ್ಟು ಹೋಗ್ತಾ 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 ಲೋಸಾರಲ್ಲಿ ನೆಕ್ಸ್ಟ್ ಕ್ರಾಸ್ ಆಯ್ತು ಅಂತಂದ್ರೆ ಅದು ಸ್ಪಿಟಿ ರಿವರ್ ಆಗಿ ಕನ್ವರ್ಟ್ ಆಗುತ್ತೆ. 365 ಡೇಸು ಕೂಡ ಇಲ್ಲಿ ಇದೇ ಥರ ಗ್ಲೇಷಿಯರ್ಸ್ ಇರುತ್ತೆ. ಇಡೀ ಹಿಮಾಲಯನ್ ರೇಂಜಸ್ ಅಲ್ಲಿ ಈ ಸ್ಪಿಟಿ ವ್ಯಾಲಿ ಎಲ್ಲೆಲ್ಲಿ ಏನೇನು ನೀರಿನ ಸೋರ್ಸ್ ಇದೆ ಪ್ರತಿಯೊಂದು ಸೋರ್ಸು ಕೂಡ ಗ್ಲೇಷಿಯರ್ಸ್ದೇ ಆಗಿರುತ್ತೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಕೆಂಬರುತ್ತೆ. ಹೆಜ್ಜೆ ಇಟ್ರ ಅಂತಂದ್ರೆ ನಿಲ್ಬೇಕು. ಜಾಸ್ತಿ ಓಡೋಂಗಿಲ್ಲ, ಜಾಸ್ತಿ ಜೋರಾಗಿ ನಡೆಯೋಂಗಿಲ್ಲ. ಯಾಕೆಂದ್ರೆ ಇಲ್ಲೂ ಆಕ್ಸಿಜನ್ SpO2 ಕಡಿಮೆ ಇರೋದ್ರಿಂದ ಜಲ್ದಿ ಸುಸ್ತಾಗ್ಬಿಡ್ತೀವಿ. ಸಿಪ್ ಬೈ ಸಿಪ್ ನೀರನ್ನು ಕುಡಿಬೇಕು. ಎನಿವೇ ಸ್ನೇಹಿತರೆ, ಬ್ಯೂಟಿಫುಲ್ ವ್ಯೂ. ಇನ್ನು ನೆಕ್ಸ್ಟ್ ನಾವು ಚಂದ್ರತಾಲ್ ಹೋಗಿ ರೀಚ್ ಆಗ್ತೀವಿ. ಚಂದ್ರತಾಲ್ ಸಾಕಷ್ಟು ವಿಚಾರಧಾರೆಗಳಿದೆ, ನಿಮಗೆ ತಿಳಿಸ್ತೀನಿ. ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಲ್ಲಿ ಇದ್ದಿದ್ದಕ್ಕೋಸ್ಕರ ಈ ಒಂದು ಗ್ಲೇಷಿಯರ್ಸ್ ಎಲ್ಲ ತೋರಿಸಿದ್ದೀನಿ. ಎನಿವೇ ನೀವು ಕೂಡ ಸ್ಪಿಟಿ ವ್ಯಾಲಿನ ಬಂದಿದ್ದೆ ಆದರೆ ಈ ಸ್ಪಾಟ್ನ ಮಿಸ್ ಮಾಡ್ದಲೇ ನೋಡಿ. ಎಸ್ ಸ್ನೇಹಿತರೆ, ಅಂತೂ ಇಂತೂ ನಾವು ಚಂದ್ರತಾಲ್ ಬಂದು ತಲುಪಿದ್ದೀವಿ.
ಭಗವಂತನ ವಿಶೇಷವಾದ ಕೃಪೆಯಿಂದ ತಲುಪಿದ್ದೀವಿ. ಯಾಕೆ ಅಂತ ಕೇಳ್ತೀರಾ, ಇದು ಓಪನ್ ಆಗಿ ಒಂದು 20 ಡೇಸ್ ಆಗಿದೆ ಅಷ್ಟೇ ಈ ಸೈಡ್ ಮನಾಲಿಯಿಂದ ಕಡೆ ಬರೋದು. ಕಂಪ್ಲೀಟ್ ಸ್ನೋಫಾಲ್ ಆಗಿರೋದ್ರಿಂದ ಇದು ಅಕ್ಟೋಬರಿಂದ ಹಿಡಿದು ನೆಕ್ಸ್ಟ್ ಮಾರ್ಚ್ ಜೂನ್ ತನಕನೂ, ಇದು ಮೇ ಎಂಡ್ ಜೂನ್ ತನಕನೂ ಕೂಡ ಕ್ಲೋಸ್ ಮಾಡ್ತಾರೆ. ರೋಡ್ ಅಂತೂ ಹಾರಿಬಲ್ ಆಗಿದೆ ಅಂತಂದ್ರೆ ಜೀವನ ಗಟ್ಟಿಯಾಗಿ ಹಿಡ್ಕೊಂಡು ಬಂದ್ರೆ ನಾವು ಬಂದಂಗೆ. ನಾನಂತೂ ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಎದುರುಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ರೋಡ್ ಕೆಟ್ಟೋಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಮಟ್ಟಕ್ಕೆ ಕೆಟ್ಟೋಗಿದೆ ಅಂತ ದೇವರನ್ನೇ ನಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಹಾರಿಬಲ್ ಅಂದ್ರೆ ತುಂಬಾ ಹಾರಿಬಲ್ ಅಂತ ಹೇಳ್ತಿದ್ದೇನೆ. ದೇವಭೂಮಿಲಿ ದೇವರ ವಿಶೇಷವಾದ ಅನುಗ್ರಹ ಇದ್ರೆ ಮಾತ್ರ ಚಂದ್ರತಾಲಿಗೆ ಬಂದು ಹೋಗ್ಲಿಕ್ಕೆ ಸಾಧ್ಯ. ಹೆಂಗನ್ಸಿತ್ತು ಅಂತಂದ್ರೆ ಒಂದ್ ಟೈಮು ಚಂದ್ರತಾಲು ಬೇಡ, ಯಾವ ತಾಲು ಬೇಡ ಅಪ್ಪ ಅನ್ಸಿತ್ತು ನಿಜವಾಗಿಯೂ. ಎನಿವೆ ದೇವ್ರ ವಿಶೇಷವಾದ ಕೃಪೆಯಿಂದ ಈಗ ನಾವು ಚಂದ್ರತಾಲ್ ಬಂದು ತಲುಪಿದೀವಿ. ಈಗ ನೆಕ್ಸ್ಟ್ ನಮ್ಮ ಟೀಮ್ ಕೋಆರ್ಡಿನೇಟರ್ ಯಾವ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕ್ಯಾಂಪ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಡೋದಕ್ಕೋಸ್ಕರ, ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಡ್ಲಿಕ್ಕೋಸ್ಕರ ಹೋಗಿದೆ. ರಿಜಿಸ್ಟ್ರೇಷನ್ ಆಲ್ರೆಡಿ ಬುಕ್ ಆಗಿದೆ. ನೋಡ್ತಾ ಇರ್ಬೋದು ಎಲ್ಲ ಸಿಕ್ಕಾಬಟ್ಟೆ ಒಂದು 150-200 ಕ್ಯಾಂಪ್ಸ್ಗಳೆಲ್ಲ ಇದೆ ಎಲ್ಲ ಕಡೆ ಕೂಡ. ಈ ಕ್ಯಾಂಪ್ ಒಳಗಡೆ ಇರುವಂಥದ್ದು ಅದೇ ಚಂದ್ರತಾಲ್ ಈ ಒಂದು ರೀಜನಲ್ಲಿ ಒಂದೇನಪ್ಪಾ ಅಂತಂದ್ರೆ ರಾತ್ರಿ ಹೊತ್ತು ಮೈನಸ್ಸಿಗೆ ಹೋಗುತ್ತೆ ಟೆಂಪರೇಚರ್. ಈಗ ಸಮ್ಮರ್ಲೂ ಕೂಡ ಕೆಲವು ಟೈಮೆಲ್ಲ -1, 2, 3, 4, 5 ತನಕನೂ ಹೋಗಿದೆ. ಬಟ್ ನೆನೆ ಟೆಂಪರೇಚರ್ ಬಂದ್ಬಿಟ್ಟು 1 ಡಿಗ್ರಿ 2 ಡಿಗ್ರಿ ಇದೆ. ನೋಡೋಣ ಇವತ್ತಿನ ರಾತ್ರಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಈಗ ನಾವು ಸ್ವಲ್ಪ ಊಟ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾವು ಚಂದ್ರತಾಲ್ ಇವತ್ತೇ ಮುಗಿಸ್ಬಿಡ್ತೀವಿ. ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ಗೆ ಕೂಡ ನಾವು ಮನಾಲಿ ಹೊರಟ್ಬಿಡ್ತೀವಿ. ಏನಿವೆ ಮುಂದಿನ ಅಪ್ಡೇಟ್ಸ್ಗಳು ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅಂಟಿಲ್ ದೆನ್ ಬಾಯ್. ನಮಗೆ ಇವಾಗ ಇದು ನಮ್ಮ ಎಂಟೈರ್ ಟೀಮಿಗೆ ಕೊಟ್ಟಂಥ ಕ್ಯಾಂಪು ಟೆಂಟು. ಈ ಟೆಂಟ್ ನಮಗೆ ಸೆಲೆಕ್ಷನ್ ಆಗಿದೆ S4. ನೋಡೋಣ ಈ ಟೆಂಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ವೆರಾಂಡಾ ಇದೆ, ಇದ್ರಿಗೂ ಸಿಟ್ಟಿಂಗ್ ಏರಿಯಾ ಆದಮೇಲೆ ವಾವ್ ಬ್ಯೂಟಿಫುಲ್ ಮನೆ ಇದ್ದಂಗೆ ಇದೆ. ನೋ ಇಶ್ಯೂಸ್, ಸೈಡ್ಸ್ ಏನಿಲ್ಲ. ಇದು 3 ಬೆಡ್ ಇದೆ. ಓಹೋ ಬಾತ್ರೂಮ್ ಕೂಡ ಇದೆ. ಓ ಮೈ ಗಾಡ್. ನೋ ಇಶ್ಯೂಸ್. ಸಿಂಕ್ ಏರಿಯಾ ಇದೆ, ಬಾತ್ರೂಮು ಕೂಡ ಇದೆ. ಟೋಟಲಿ ಟೆಂಪ್ರರಿ ಟೆಂಟ್. ಎಸ್. ಸೊ ನಮಗೆ ಒಂದು 3 ಜನ ಮಲಗುವಷ್ಟು ಆಪ್ಷನ್ ಇದೆ. ನೋಡೋಣ ಹೇಗೆ ಬ್ಯೂಟಿಫುಲ್. ಓಕೆ, ಇದೆಲ್ಲ ಆರಾಮಾಗಿ ನಾಳೆ ರಾತ್ರಿ ತನಕ ಮಲಗಿ ಎದ್ದಾಡಬಹುದು. ಈ ಥರ ಸಾಕಷ್ಟು ಟೆಂಟಸ್ ಇದೆ. ಸ್ವಲ್ಪ ದಿ ಬೆಸ್ಟ್ ಆಗಿದೆ. ಎಸ್, ಆಲ್ರೆಡಿ ನಾವೀಗ ಬಂದಿದ್ದೀವಿ ಸ್ಪಾಟಲ್ಲಿ. ಮೆನೂಸ್ ಇದೆ. ಮೆನು ನೋಡ್ಬಿಟ್ಟು ಎಲ್ಲರೂ ಕೂಡ ಆರ್ಡರ್ ಮಾಡಿದ್ದಾರೆ. ಎಸ್, ಇಲ್ಲಾಗಡೆ ಸ್ಪಿಟಿ ಎಕ್ಸ್ಪೆಡಿಷನ್ ಕೆಫೆ ಅಂತ ಹೇಳ್ಬಿಟ್ಟು ಮಾಡಿದೆ. ನಮಗೆ ಕೊಟ್ಟಂಥ ಟೆಂಟು ಇದು ಆಲ್ರೆಡಿ ಆರ್ಡ್ರಸ್ ಎಲ್ಲ ತೊಗೊತಾ ಇದ್ದಾರೆ. ಹಮಾರ S4 का तो लिए ना जो ड्रेस बाद में 1 वाटर ಬಾಟಲ್. ಓಕೆ, ಡನ್. ಈಗ ಆರ್ಡ್ರ್ ಕೊಡ್ತಾರೆ. ವೆಲ್ಕಮ್ ಆಗಿ ಒಂದು ಟೀ ಕೂಡ ಕೊಡ್ತಾ ಇದ್ದಾರೆ. ಇದೇ ನಮ್ಮ ಡೈನಿಂಗ್ ಏರಿಯಾ. ಇದು ಕೂಡ ಒಂದು ಬ್ಯೂಟಿಫುಲ್ ಟೆಂಟೆ. ಸಖತ್ತಾಗಿದೆ. ನೋ ಇಶ್ಯೂಸ್, ಆರಾಮಾಗಿರ್ಬೋದು. ಎಸ್, 1 ಗಂಟೆ ಆಗಿದೆ. 2:15, 3 ಗಂಟೆಗೆ ನಾವು ಚಂದ್ರತಾಲ್ ನೋಡ್ಲಿಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಚಂದ್ರತಾಲಲ್ಲಿ ಕೊಡ್ತೇನೆ ನನಗೆ. ಇದ್ರೆ ನಿಮ್ಮನ್ನು ತೋರಿಸ್ಬೇಕು. ಈ ಹಾರಿಬಲ್ ರೋಡಲ್ಲಿ ನಮಗೆ ಸುರಕ್ಷಿತವಾಗಿ ತಂದುಬಿಟ್ಟಂತಹ ನಮ್ಮ ಸಾರಥಿ ಇವರೇನೆ, ಸಂಚಾಲಕರು ಮಿಸ್ಟರ್ ठाकुरजी ಅಂತ. एंड छोटू भाई को तो हम अभी देख रहे हैं ना. अच्छा, कल तक साथी है ना. ओके, कोई दिक्कत नहीं है. ಓಕೆ ಭಯ್ಯ. ಇವರು ನಮ್ಮ ವಿನೋದ್ ಭಾಯ್. ಏನೇ ಆಗಲಿ ಠಾಕೂರ್ ಬೈಗೆ ನಾವು ಒಂದು ಕೋಟಿ ನಮಸ್ಕಾರ ಹೊಡಿಬೇಕು. ಯಾಕೆ ಅಂತಂದ್ರೆ ಚಂದ್ರತಾಲ್ ಹುಟ್ಟುತ್ತೀವೋ ಇಲ್ವೋ ಅನ್ನೋದೇ ಡೌಟ್ ಆಗಿತ್ತು ನಮಗೆ. ಅಷ್ಟು ಹಾರಿಬಲ್ ಆಗಿದ್ದಂಥ ರೋಡಲ್ಲಿ ನಮಗೆ ಸುರಕ್ಷಿತವಾಗಿ ತಂದು ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಾವೀಗ ನಮ್ಮ ಒಂದು ಬೇಸ್ ಕ್ಯಾಂಪ್ ಟೆಂಟಿಂದ ಮೂನ್ ಲೇಕಿಗೆ ಹೋಗೋಕ್ಕೆ, ಅಂದರೆ ಚಂದ್ರತಾಲ್ ಹೋಗೋದಕ್ಕೆ 3 ಕಿಲೋಮೀಟ್ರ್ ನಮ್ಮ ಒಂದು TTಲಿ ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಮತ್ತೆ ಇಲ್ಲಿಂದ 1 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು. ನಿಧಾನ ಹೋಗ್ಬೇಕು, ಜೋರಾಗಿ ನಡಿಬಾರ್ದು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ವಾಟರ್ ಬಾಟ್ಲ್ ಹಿಡ್ಕೊಳ್ಳಿ, ಸ್ವಲ್ಪನೇ ಸಿಟ್ಟು ಕುಡಿತಾರೆ, ಬಾಡಿ ಡಿಹೈಡ್ರೇಟ್ ಆಗಿ ಬಿಡಬೇಡಿ ಅಂತೇಳಿ. ಯಾಕಂದ್ರೆ ತುಂಬ ಬಿಸಿಲು ಸಿಕ್ಕಾಬಟ್ಟೆ ಇದೆ.
ತಣ್ಣನೆ ಗಾಳಿ ಬೀಸ್ತಾ ಇದೆ, ಆದ್ರೂ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಸೂರ್ಯನ ಒಂದು ಶಾಖ. ಹಾಗಾಗಿ ನೋಡೋಣ ಮುಂದೆ ಹೋಗ್ತಾ ಏನೇನು ಸಿಗುತ್ತೆ. ಫುಲ್ ಎಲ್ಲ ವ್ಯೂಸ್ಗಳನ್ನ ನಾನು ನಿಮಗೋಸ್ಕರ ಈ ಒಂದು ಚಂದ್ರತಾಳ್ ಲೇಕಿನ ಪ್ರಮಿಸಸ್ಗೆ ಬಂದಿದ್ದೀವಿ. ಇದು ಸ್ಯಾನಿಟರಿ ಏರಿಯಾ ಆಗಿರೋದ್ರಿಂದ ಈ ಒಂದು ಏರಿಯಾದಲ್ಲಿ ಯಾರೂ ಕೂಡ ಟೆಂಟ್ ಹಾಕುವಾಗಿಲ್ಲ ಅಂತ ಹೇಳ್ಬಿಟ್ಟು DFO ಇಲ್ಲಿನ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ದು ಒಂದು ಬೋರ್ಡ್ ಇದೆ. ಅದು ಕಂಪ್ಲೀಟ್ ಫಾರೆಸ್ಟಿಗೆ ಸಂಬಂಧಪಟ್ಟಂಥ ಏರಿಯಾ ಆಗಿರೋದ್ರಿಂದ ಇಲ್ಲಿ ಯಾರೂ ಟೆಂಟ್ ಹಾಕಿಲ್ಲ. ಅದಕ್ಕೋಸ್ಕರನೇ ನಾವು 3 ಕಿಲೋಮೀಟರ್ ದೂರ ನಮ್ಮದು ಬೇಸ್ ಕ್ಯಾಂಪ್ ಟೆಂಟ್ ಇರೋವಂಥದ್ದು. ಇಲ್ಲಿಗೆ ಜಸ್ಟ್ ಇಲ್ಲಿ ಡ್ರಾಪ್ ಮಾಡ್ತಾರೆ. ಮತ್ತು ಇಲ್ಲಿಂದ ಎಲ್ಲರೂ ಕೂಡ ಯಾರೇ ಬರಲಿ ಟ್ರೆಕ್ಕಿಂಗ್ ಮಾಡಬೇಕು. ಚಂದ್ರತಾಳ್ ಲೇಕಿಗೆ ಹೋಗುವಾಗ ಟ್ರೆಕ್ಕಿಂಗ್ ಏನು 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ಆ ಟ್ರೆಕ್ಕಿಂಗ್ ಮಾಡುವಾಗ ನಮಗೆ ಸಿಕ್ಕಂಥ ಗ್ಲೇಷಿಯರ್ಸ್ ಒಂದು ಬ್ಯೂಟಿಫುಲ್ ವ್ಯೂ. ಹೈ ಥಿಕ್ನೆಸ್ ಗ್ಲೇಷಿಯರು ಸೂರ್ಯನ ಬೆಳಕಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ನೀವೆಲ್ಲ ನೋಡ್ಬೋದು. ಎಕ್ಸ್ಟ್ರಾರ್ಡಿನರಿ ಭೂ ವೈಕುಂಠ ಅಂತ ಹೇಳ್ತಾರಲ್ಲ, ಅದು ಎಲ್ಲೂ ಇಲ್ಲ, ದೇವಭೂಮಿಯಲ್ಲೇ ಇದೆ. ದೇವರಲ್ಲಿ ಹಿಂದೆ ಪ್ರಾರ್ಥನೆ ಮಾಡಿ ಲೈಫ್ ಒಂದು ಟೈಮು ದೇವಭೂಮಿಗೆ ಹೋಗಕ್ಕೆ ಆಕ್ಸಿಜನ್ ತುಂಬಾನೇ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಸುಸ್ತಾಗ್ಬಿಡ್ತೀವಿ. 10 ಹೆಜ್ಜೆ 20 ಹೆಜ್ಜೆ ಇಟ್ಟರೆ ಸುಸ್ತಾಗ್ಬಿಡ್ತೀವಿ. ಆಫ್ಟರ್ ದಟ್ ನಾರ್ಮಲ್. ಎನಿವೆ ಥ್ಯಾಂಕ್ಸ್. ಮುಂದೆ ಹೋಗಿ ನೋಡುವ. ಎಸ್ ಸ್ನೇಹಿತರೆ, ಈ ಒಂದು ಚಂದ್ರತಾಳ್ ಲೇಕ್ ನಮ್ಮ ಸ್ಪಿಟಿ ವ್ಯಾಲಿಗೆ ನಾವೇನೋ ಎಕ್ಸ್ಪೆಂಡಿಷನ್ ಬಂದ್ವಿ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಈ ಲೇಕ್ ನೋಡಲೇಬೇಕು. ಯಾಕೆ ಅಂತಂದರೆ ನಾವು ನಿನ್ನೆ ಕಾಜಾದಿಂದ ಬಿಟ್ಟಿದ್ದು. ಕಾಜಾದಿಂದ ಈ ಲೇಕಿಗೆ 100 ಕಿಲೋಮೀಟರ್ಸ್ ಆಗುತ್ತೆ. ಅದೇ ರೀತಿ ನೀವು ಮನಾಲಿಯಿಂದ ಬರೋದಾದ್ರೂ ಕೂಡ 111 to 115 ಕಿಲೋಮೀಟರ್ಸ್ ಈ ಲೇಕಿಗೆ ಆಗುತ್ತೆ. ತುಂಬ ಸ್ಟೀಪಿ ಕರ್ವಿ ರೋಡ್ಸ್ ಇದೆ. ಈ ಒಂದು ಲೇಕ್ ಬಂದ್ಬಿಟ್ಟು ನಮ್ಮ ಹಿಮಾಚಲ್ ಪ್ರದೇಶಿನ ಲಾಹೋಲ್ ಡಿಸ್ಟಿಕ್ಗೆ ಸೇರುತ್ತೆ. ಈ ಒಂದು ಲೇಕ್ ಬಂದ್ಬಿಟ್ಟು ಸಮುದ್ರದ ಮಟ್ಟದಿಂದ 14,100 ಅಡಿ ಹೈಟಲ್ಲಿದೆ. ಹಾಗಾಗ್ಬಿಟ್ಟು ಇದು ಕಂಪ್ಲೀಟ್ಲಿ ದಿ ಕೋಲ್ಡ್ ಡೆಸರ್ಟ್. ಇಲ್ಲಿ ಯಾವುದೇ ಥರದ ಮಳೆ ಆಗಲ್ಲ ಅಂತಂದರೆ ಇಲ್ಲಿರುವಂಥ ಏನು ಗ್ಲೇಷಿಯರ್ಸ್ ಇದೆ ಆ ಗ್ಲೇಷಿಯರ್ ಸೋರ್ಸೇ ಚಂದ್ರತಾಳ್ ಲೇಕು. ಈ ಚಂದ್ರತಾಳ್ ಲೇಕು ಗ್ಲೇಷಿಯರ್ ಸೋರ್ಸಿಂದ ಬಂದಾದ್ಮೇಲೆ ಇದೇ ಹೋಗ್ಬಿಟ್ಟು ರಿವರ್ ಆಗಿ ಚಂದ್ರ ರಿವರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಲೇಕಿನ ಬ್ಯೂಟಿನ ನಾವು ಸವಿತಾ ಇದ್ದೀವಿ. ನೀವೆಲ್ಲ ನೋಡ್ಬೋದು. ಗ್ರೀನಿಶ್ ಮತ್ತು ಬ್ಲೂಯಿಶ್ ಆಗಿ ಈ ಒಂದು ಲೇಕ್ ನಮಗೀಗ ಸದ್ಯದ ಮಟ್ಟದಲ್ಲಿ ಕಾಣ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ವ್ಯೂ, ತುಂಬ ಪ್ರಶಾಂತತೆ ಇದೆ. ಹಿಂದೂಗಳ ಒಂದು ಹೋಲಿ ಪ್ಲೇಸ್ ಈ ಲೇಕ್ ಆಗಿದೆ. ಸ್ನೇಹಿತರೆ, ಈ ಒಂದು ನದಿದು ತನ್ನದೇ ಆದಂತ ಒಂದು ವಿಶೇಷತೆ ಇದೆ. ಏನು ಅಂತಂದ್ರೆ 2.5 ಕಿಲೋಮೀಟರ್ ಸರ್ಕಂಫರೆನ್ಸ್ ಇಂದ ಇರುವಂತ ಈ ಒಂದು ನದಿಲಿ ಯಾರು ಕೂಡ ಸ್ನಾನ ಮಾಡಲ್ಲ, ಯಾರು ಕೂಡ ಬಟ್ಟೆ ತೊಳೆಯಲ್ಲ. ಈ ಕಡೆಯಿಂದ ಆ ಕಡೆ ಯಾರು ಕೂಡ ದಾಟೋದು ಕೂಡ ಇಲ್ಲ. ಮತ್ತೆ ಈ ನದಿಯ ನೀರು ಗಂಗಾ ನದಿ ಎಷ್ಟು ಪವಿತ್ರ, ಇದು ಕೂಡ ಅಷ್ಟೇ ಪವಿತ್ರ. ಎಷ್ಟು ದಿವಸ ನೀರಿಟ್ಟರು ಕೂಡ ಹಾಳಾಗಲ್ಲ. ಯಾಕೆ ಇಷ್ಟು ವಿಶೇಷತೆ ಅಂತಂದ್ರೆ ಇದೊಂದು ಹೋಲಿ ಲೇಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವತ್ತಿಗೂ ಕೂಡ ಕೆಲವು ವಿಶೇಷ ದಿನಗಳಲ್ಲಿ ದೇವತೆಗಳು ಈ ಪವಿತ್ರ ನದಿಯಲ್ಲಿ ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಲೋಕಲೈಟ್ಸ್ಗಳು ನಂಬ್ತಾರೆ. ಹಾಗಾಗಿ ಇದನ್ನ ಹಿಂದೂ ಮೈಥಾಲಜಿಲಿ ತುಂಬಾ ಪರಮ ಪವಿತ್ರ ನದಿಯಾಗಿ ಕನ್ಸಿಡರ್ ಮಾಡ್ತಾರೆ. ಸ್ನೇಹಿತರೆ, ಈ ಒಂದು ಚಂದ್ರತಾಳ್ ಲೇಕಿನ ಇನ್ನೂ ಒಂದು ವಿಶೇಷತೆ ಇದೆ. ಏನಪ್ಪಾ ಅಂತಂದ್ರೆ ಈ ನದಿ ಸಮಯಕ್ಕೆ ತಕ್ಕಂತೆ ಬಣ್ಣ ಕೂಡ ಬದಲಾಯಿಸುತ್ತೆ. ಆಸ್ ಪರ್ ದಿ ಲೋಕಲೈಟ್ಸ್ ನೋಡಿರೋ ಪ್ರಕಾರ ನಮಗೆ ಈಗ ಗ್ರೀನಿಶ್ ಬ್ಲೂಯಿಶ್ ಕಾಣ್ತಾ ಇದೆ. ಇದು ರೆಡ್ಡಿಶ್, ಆರೆಂಜಿಶ್, ಗ್ರೀನಿಶ್ ಮತ್ತೆ ಬ್ಲೂಯಿಶ್ ಕಲರ್ 4 ತರ ಬಣ್ಣನ ಇದು ಚೇಂಜ್ ಮಾಡುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿಯ ಟೆಂಪರೇಚರ್ ಈಗಲೇ ರಾತ್ರಿ ಹೊತ್ತು ಈ ಸಮ್ಮರ್ ಸೀಸನ್ ಅಲ್ಲೇ ರಾತ್ರಿ ಹೊತ್ತು 2 ಡಿಗ್ರಿ to 1 ಡಿಗ್ರಿ ಸೆಂಟಿಗ್ರೇಡ್ ಕೆಳಗಡೆ ಮೈನಸ್ ಅಲ್ಲೂ ಹೋಗುತ್ತೆ.
ವಿಂಟರ್ ಅಲ್ಲಿ ಕಂಪ್ಲೀಟ್ ನದಿ ಐಸ್ ಗಡ್ಡೆ ಆಗಿ ಕನ್ವರ್ಟ್ ಆಗುತ್ತೆ. ಯಾರಿಗೂ ಕೂಡ ಇದು ಆಕ್ಸಿಸ್ ಕೂಡ ಇರೋದಿಲ್ಲ ಅಂತ ಒಂದು ಒಳ್ಳೆ ವಿಶೇಷತೆ ಇರುವಂತ ನಮ್ಮ ಈ ಪರಮ ಪವಿತ್ರ ನದಿ ಚಂದ್ರತಾಲ್ ಲೇಕ್. ಸ್ನೇಹಿತರೆ, ಈ ಒಂದು ಚಂದ್ರತಾಲ್ ಲೇಕ್ ಅನ್ನ ಇಷ್ಟೊಂದು ಹೋಲಿ ಲೇಕ್ ಆಗಿ ಯಾಕೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ, ಸನಾತನ ಧರ್ಮದಲ್ಲಿ ಅದಕ್ಕೊಂದು ಇತಿಹಾಸ ಇದೆ. ನೀವೆಲ್ಲ ಪಂಚಪಾಂಡವ್ರನ್ನ ಕೇಳಿರ್ಬೋದು. ಧರ್ಮರಾಯ ಅಂದ್ರೆ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲ ಹಾಗೂ ಸಹದೇವ, ಈ 5 ಜನಗಳಲ್ಲಿ ಸ್ವರ್ಗಕ್ಕೆ ಹೋದಂತವರು ಒಬ್ರೆ, ಅದು ಧರ್ಮರಾಯ. ಸಾಕ್ಷಾತ್ ಇಂದ್ರದೇವ ಸ್ವರ್ಗದಿಂದ ತನ್ನ ಐರಾವತದಲ್ಲಿ ಬಂದು ಧರ್ಮರಾಯನ ಇಲ್ಲಿಂದನೇ ಸ್ವರ್ಗಕ್ಕೆ ಹೋದಿದ್ರಿಂದ ಈ ಒಂದು ಪ್ಲೇಸ್ ಅನ್ನ ಹೋಲಿ ಲೇಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಇದು ಗಂಗಾ ನದಿ ಎಷ್ಟು ಪರಮ ಪವಿತ್ರವೋ ಈ ಚಂದ್ರತಾಲ್ ಲೇಕ್ ಕೂಡ ಅಷ್ಟೇ ಪರಮ ಪವಿತ್ರ. ನೀವೆಲ್ಲ ಕೇಳಿರ್ಬೋದು, ಗಂಗೆ ನೀರು ತಗೊಂಡೋಗಿ ಎಲ್ಲೇ ಇಟ್ಟರು ಕೆಡೋಲ್ಲ ಅಂತ ಹೇಳ್ತಾರೆ. ಈ ನದಿ ನೀರು ತಗೊಂಡೋಗಿ ಎಷ್ಟೇ ದಿವಸ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ. ಮತ್ತೆ ಇಲ್ಲಿನ ಲೋಕಲೈಡ್ಸ್ಗಳು ಒಂದು ವಿಶೇಷ ದಿನಗಳಲ್ಲಿ ಇಲ್ಲಿ ರಾತ್ರಿ ಹೊತ್ತು ಬಂದ್ಬಿಟ್ಟು ತಂಗ್ತಾರಂತೆ. ಯಾಕೆ ಅಂತಂದ್ರೆ ದೇವಾನು ದೇವತೆಗಳು ಬಂದು ಈ ಹೋಲಿ ಲೇಕ್ ಅಲ್ಲಿ ತಂಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸ್ಥಳೀಯರು ನಂಬ್ತಾರೆ. ಹಾಗಾಗ್ಬಿಟ್ಟು ಆ ನಂಬೋದ್ರಿಂದ ಇಲ್ಲಿನ ಸ್ಥಳೀಯರು ಕೆಲವು ವಿಶೇಷ ದಿನಗಳಲ್ಲಿ ಬಂದು ರಾತ್ರಿ ತಂಗಿ ಪೂಜೆ ಸಲ್ಲಿಸಿ ಹೋಗ್ತಾರಂತೆ. ಸ್ನೇಹಿತರೆ, ನಿಮಗೆ ನಾನು ಹೇಳಿದ್ದೆ ಭರತ ಖಂಡದ ತುದಿಯಲ್ಲಿ ಒಂದು ಸ್ವರ್ಗ ಇದೆ ಅಂತ. ಆ ಸ್ವರ್ಗನೇ ಇದು. ದೇವಭೂಮಿ, ಹಿಮಾಚಲ ಪ್ರದೇಶದ ಈ ದೇವಭೂಮಿ ಬಂದು ಇಲ್ಲಿನ ಪ್ರಕೃತಿ ಸೌಂದರ್ಯನೆಲ್ಲ ಸವಿದು ಪರಮಾದ್ಭುತವಾಗಿದೆ. ಭಗವಂತನ ಸೃಷ್ಟಿ ಎಣೆನೇ ಇಲ್ಲ. ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ. ನಮ್ಮಷ್ಟು ಭಾಗ್ಯವಂತರು ಜಗತ್ನಲ್ಲಿ ಮತ್ತೆ ಯಾರೂ ಇಲ್ಲ. ಈ ದೇವಭೂಮಿಯ ದರ್ಶನ ಎಲ್ಲರೂ ಕೂಡ ಮಾಡಲಿ ಅಂತ ದೇವರ ಹತ್ರ ಆಶಿಸ್ತಾ, ಇವತ್ತು ನಮ್ಮ ಈ ಸ್ಪಿಟಿ ಎಕ್ಸ್ಪೆಡಿಷನ್ ಅಂದರೆ ಸಮ್ಮರ್ ಸ್ಪಿಟಿ ಎಕ್ಸ್ಪೆಡಿಷನ್ ಒಂದು ಕೊನೆಯ ದಿನ ನಾವು ಈ ಒಂದು ದೇವಭೂಮಿಗೆ ವಿದಾಯ ಹೇಳ್ತಾ ಬ್ಯಾಕ್ ಟು ಪವಿಲಿಯನ್ ಆಗ್ತಾ ಇದ್ದೀವಿ. ನೀವು ಒಂದು ಟೈಮ್ ನೋಡ್ಬಿಡಿ ಚಂದ್ರತಾಲ್ ಲೇಕಿನ ಲಾಸ್ಟ್ ವ್ಯೂ, ಪರಮಾದ್ಭುತ ವ್ಯೂ.